ನಾನ್ ಸಿಎಂ ಆದ್ರೆ ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ತೀನಿ. ವಾಹ್ ಕ್ಯಾ ಸೀನ್ ಹೈ. ನಮ್ಗೆ ಜಾಗ ಸಿಗ್ತಾ ಇಲ್ಲ ಬಸ್ ಅಲ್ಲಿ ಓಡಾಡ್ಲಿಕ್ಕೆ. ಹುಡುಗರಿಗೆಲ್ಲ ಎಣ್ಣೆ ಒಂದಿನ ಫ್ರೀ ಕೊಟ್ಬಿಡೋಣ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಕಂಟೆಂಟ್ ಶೂಟ್ ಮಾಡೋಣ ಅಂತ ಮಲ್ಲೇಶ್ವರಮಿಗೆ ಬಂದಿದ್ದೀನಿ. ಸೊ ನನ್ನ ಕಂಟೆಂಟ್ ಏನಂತ ಅಂದ್ರೆ, ನಮ್ಮ ಗೌರ್ಮೆಂಟ್ ಏನಾದ್ರು ಚೇಂಜಸ್ ಮಾಡಿದಾಗ ನಮ್ಮ ಜನ ಹೇಗೆ ಮಾತಾಡ್ತಾರೆ ಅಂದ್ರೆ, ಮಗ ನಾನ್ ಸಿಎಂ ಆಗಿದ್ರೆ ಆ ರೀತಿ ಚೇಂಜಸ್ ಮಾಡ್ತಿದ್ದೆ, ಈ ರೀತಿ ಚೇಂಜಸ್ ಮಾಡ್ತಿದ್ದೆ ಅಂತ ಮಾತಾಡೋ ಜನಗಳ ನಡುವೆ ಅವರೇ ಒಂದಿನ ಸಿಎಂ ಆದ್ರೆ ಹೇಗ್ ಚೇಂಜಸ್ ಮಾಡ್ತಾರೆ, ನಮ್ಮ ಗೌರ್ಮೆಂಟ್ ನ ಹೇಗ್ ನಡ್ಸ್ಕೊಂಡು ಹೋಗ್ತಾರೆ ಅಂತ ಕೇಳೋಣ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಜನ ಅವ್ರವ್ರ ಅಭಿಪ್ರಾಯ ಏನಿದೆ ಅಂತ ಕೇಳಕ್ಕೆ. ಗೈಸ್ ಹುಡುಕ್ತಾ ಇದ್ದೀನಿ ಜನನ, ಅಲ್ಲಿದ್ದಾರೆ ಲೇಡೀಸ್ ಇದಾರೆ. ಫಸ್ಟ್ ಲೇಡೀಸಿಗೆ ಮಾತಾಡ್ಸೋಣ. ಸೀರೆ ಹೊತ್ತ ಮಹಿಳೆಯರು. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಕನ್ನಡ ಬರುತ್ತಾ? ಸೊ ಏನಂತ ಅಂದ್ರೆ, ನಾನೊಬ್ಬ ಯೂಟ್ಯೂಬ್ ಕಂಟೆಂಟರ್. ಮೇಡಮ್ ನಿಮ್ ನೇಮು? ಸುಪ್ರೀತಾ. ನಿಮ್ ಮೇಡಮ್? ನಯನ. ಬೆಂಗಳೂರಲ್ಲೇನಾ? ಶಿವಮೊಗ್ಗ. ಮೇಡಮ್ ನಾವು ಶಿವಮೊಗ್ಗನೇ. ನಮ್ಮ ಗೌರ್ಮೆಂಟ್ ಏನಾದ್ರು ಚೇಂಜಸ್ ತಗೊಂಡ್ರೆ, ನಾನ್ ಸಿಎಂ ಆಗಿದ್ರೆ ಆ ಚೇಂಜಸ್ ಮಾಡ್ತಿದ್ದೆ, ಈ ಚೇಂಜಸ್ ಮಾಡ್ತಿದ್ದೆ ಅಂತ ಮಾತಾಡ್ತಾರೆ. ಸೊ ನೀವು ಒಂದಿನ ನೀವು ಸಿಎಂ ಆದ್ರೆ ಏನೇನ್ ಚೇಂಜಸ್ ಮಾಡ್ತೀರಾ, ಯಾವ ರೀತಿ ಚೇಂಜಸ್ ಮಾಡ್ತೀರಾ? ನಾನ್ ಸಿಎಂ ಆದ್ರೆ ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ತೀನಿ. ವಾಹ್ ಕ್ಯಾ ಸೀನ್ ಹೈ. ಹೌದಾ? ಯಾಕೆ? ಹೆಣ್ಮಕ್ಳಿಗೆ ಬಿಟ್ಟಿರೋದಲ್ಲ ಮೇಡಮ್ ಅದು? ಹೌದು, ಬಟ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂತ. ಹೌದಾ? ನೀವೇನ್ ವರ್ಕ್ ನಮ್ಗೆ ಜಾಗ ಮಾಡ್ತೀರಾ? ಸಿಗ್ತಾ ಇಲ್ಲ ಬಸ್ ಅಲ್ಲಿ ಓಡಾಡ್ಲಿಕ್ಕೆ. ಆಮೇಲೆ ಆದ್ರೂ ಸೇಮ್ ಅಲ್ಲ ಮೇಡಮ್, ಈಗ ಮಹಿಳೆಯರಿಗಂತಾನೆ ಮೀಸಲಾಗಿರುತ್ತದು. ಇದು ಆಕ್ಚುಲಿ ಚೆನ್ನಾಗಿ. ಬಟ್ ಇಟ್ಸ್ ಓಕೆ. ಇವಾಗ ಆಂಟಿರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆಫೀಸ್ಗೆ ಹೋಗೋ ಟೈಮಲ್ಲೇ ಬಂದು ಹತ್ಕೊಂಡು ಕುತ್ಕೊಬಿಡ್ತಾರೆ. ಸೊ ನಮಗ್ ಜಾಗ ಇರಲ್ಲ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ನಾವೇನು ಹೇಳಕ್ ಆಗಲ್ಲ, ತುಂಬಾ ಗಲಾಟೆ ಮಾಡ್ತಾರೆ. ಸೊ ಮತ್ತೆ ತುಂಬಾ ರಶ್ ಆಗೋದು ಜಾಸ್ತಿ, ಯಾಕಂದ್ರೆ ಫ್ರೀ ಇದೆ ಅಂತ ಹೇಳಿ ಓಡಾಡೋರು ಜಾಸ್ತಿ ಆಗಿದ್ದಾರೆ. ನೆಸೆಸರಿ ಇಲ್ಲದೆ ಇದ್ರೂ ಓಡಾಡ್ತಾರೆ. ಸೊ ಅದರಿಂದ ಅದ್ ಬೇಡ ಅಂತ. ಮೇಡಮ್ ನೀವು ವರ್ಕ್ ಮಾಡ್ತಿದ್ದೀರಾ? ಸೊ ವರ್ಕಿಂದ್ರಲ್ಲಿ ನೀವೇನಾದ್ರೂ ಸಿಎಂ ಆ ಥರ ಆದ್ರೆ ಚೇಂಜಸ್ ಮಾಡ್ಬೋದಾ ಕಂಪ್ನಿಲಿ? ಏನಾದ್ರು ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ಕೇಳ್ತಿದ್ದೀನಿ. ಸೊ ಎಷ್ಟೋ ಕಂಪನಿಗೆ ಸ್ಯಾಟರ್ಡೇಸ್ ರಜಾ ಇಲ್ಲ. ಸೊ ನಾನೇನಾದ್ರೂ ಸಿಎಂ ಆದ್ರೆ ಸ್ಯಾಟರ್ಡೇ ಸಂಡೇ ಎಲ್ಲಾ ಕಂಪನೀಸಿಗೂ ರಜಾ. ಕಂಪಲ್ಸರಿ ರಜೆ. ನೀವು ಸಿಎಂ ಆದ್ರೆ ಏನ್ ಮಾಡ್ಬೋದು? ಪಾಟ್ ಹೋಲ್ಸ್ ರೋಡ್ ಅಲ್ಲಿ ಓಕೆ, ಅದ್ ಚೇಂಜ್ ಮಾಡ್ಬೇಕು. ಅಂದ್ರೆ ಟ್ರಾಫಿಕ್ ಹೇಗ್ ಕಂಟ್ರೋಲ್ ಮಾಡೋದು ಅಂತ ಐ ಥಿಂಕ್ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬ್ಯಾಂಗ್ಳೂರ್ ಇಸ್ ಚೆನ್ನಾಗಿರೋ ಪ್ಲೇಸು, ವೆದರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಟ್ರಾಫಿಕ್ ಇಂದ ತುಂಬಾ ಹೆಸರು ಹಾಳಾಗ್ತಾ ಇದೆ. ಹಿಂದಿ ಮಾತಾಡ್ತಾರಲ್ವಾ, ಕನ್ನಡ ಮಾತಾಡಲ್ಲ ಅಂತ ಜಗಳ ಮಾಡ್ತಾರಲ್ವಾ. ಐ ಥಿಂಕ್ ಅದನ್ನ ಫಸ್ಟ್ ಎಲಿಮಿನೇಟ್ ಮಾಡ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು ಎಲ್ಲಿದೀವಿ ಅಂತ. ಅದನ್ನೆಲ್ಲ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡ್ತೀನಿ ಮೋಸ್ಟ್ಲಿ. ಓಕೆ ಬ್ರೋ, ಕನ್ನಡ ಬರುತ್ತಾ? ಕಾಲೇಜ್ ಸ್ಟೂಡೆಂಟ್ಸಾ? ಹೆಸರು ಒಂದು 2 minutes ಮಾತಾಡ್ಬೋದಾ? ಟ್ಯೂಷನ್ ಹೋಗ್ಬೇಕಂತ ಲೇಟ್ ಆಗಿದೆ ಆಲ್ರೆಡಿ. ಹೌದಾ? ಟ್ಯೂಷನ್ ಹೋಗ್ಬೇಕಂತ. ಓಕೆ ಓಕೆ ಓಕೆ. ಎಜುಕೇಶನ್ ಈಸ್ ಇಂಪಾರ್ಟೆಂಟ್, ನಾಟ್ ಯೂಟ್ಯೂಬ್. ಹಂಗಂತ ಯಾರು ಮಾತಾಡಿಲ್ಲ ಅಂದ್ರೆ ಆಗಲ್ಲ, ಮಾತಾಡ್ಬೇಕು. ಕನ್ನಡ ಬರುತ್ತಾ? ಒಂದು 2 minutes ಬ್ರೋ. ಅವ್ರು ಮಾತಾಡ್ತಿದ್ರು ಗೈಸ್, ಅವ್ರ ಪಕ್ಕ ಇದ್ದಿದ್ದು ಹುಡುಗಿ ಕರ್ಕೊಂಡು ಹೋಗ್ಬಿಟ್ರು. ನೀವು ಸಿಎಂ ಏನೇನ್ ಮಾಡ್ತೀರಾ ಅಂತ? ನಾವು ಹುಡುಗರಿಗೆಲ್ಲ ಎಣ್ಣೆ ಒಂದಿನ ಫ್ರೀ ಕೊಟ್ಬಿಡೋಣ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಆಗಿದ್ದ ದಿವಸ ಮಾತ್ರ ಎಣ್ಣೆ ಎಲ್ಲ ಫ್ರೀ ಕೊಟ್ಟು ನಾವು ಫುಲ್ ಪಾರ್ಟಿ ಮಾಡಿ ಆಮೇಲೆ ವಾಪಸ್ ಎಲ್ಲ ರಿಕವರಿ ಮಾಡೋಣ. ಹಂಗೆ ಗೌರ್ಮೆಂಟ್ ನಮ್ಮಿಂದ ರಿಕವರಿ ಮಾಡ್ತಿದ್ದೆ, ಬಸ್ ಫ್ರೀ ಬಿಟ್ಟು ಆತರ ಅಷ್ಟೇ ಬ್ರೋ, ಇನ್ನೇನ್ ಥಾಟ್ಸ್ ಇಲ್ಲ. ಫಸ್ಟ್ ರೋಡ್ಗಳು ಸರಿ ಮಾಡಿಸ್ಬೇಕು. ಓಕೆ. ಇವಾಗ ನಾವು ಗಾಡಿಗಳು ಮುಂಚೆ ನಮ್ಗೆ ಇಷ್ಟ ಆಗಿರೋ ಗಾಡಿಗಳು ತಗೋತಿದ್ವಿ, ಇವಾಗ ರೋಡ್ ನೋಡಿ ಗಾಡಿ ತೊಗೊಳೋದಾಗ್ಬಿಡೈತೆ. ಡೈಲಿ ಆಕ್ಸಿಡೆಂಟ್ಗಳು ನೋಡ್ತೀವಿ ನಾವೇ ಕಣ್ಮುಂದೆ. ಎಷ್ಟೊಂದು ಜನ ಬೀಳ್ತಾರೆ, ಎದೊಳ್ತಾರೆ. ರೋಡ್ಗಳು ಚೆನ್ನಾಗಿ ಮಾಡಿಸ್ಬೇಕು. ರೋಡ್ ಟ್ಯಾಕ್ಸ್ ಕಟ್ತೀವಿ ತಾನೆ, ರೋಡ್ಗಳು ಚೆನ್ನಾಗಿ ಮಾಡಿಸ್ಬೇಕು. ಅದನ್ನ ಅಷ್ಟೆಲ್ಲ ಬ್ರೋ. ನೀವು ಇವಾಗ ಸಿಎಂ ಆಗ್ತೀನಿ ಅಂತ ಅಂದ್ರಲ್ಲ, ಯಾವ ಪಕ್ಷಕ್ಕೆ ನಿಂತೀರ ಹೇಳಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಎಣ್ಣೆ ಫ್ರೀ ಕೊಡ್ತೀನಿ ಅಂದ್ರಲ್ಲ. ಕಾಂಗ್ರೆಸ್. ಯಾವ್ದು ಬ್ರೋ? ಕಾಂಗ್ರೆಸ್ ಹಿಂಗೆ ತಾನೆ. ನಾವು ಸಿಎಂ ಆದ್ರೆ ಎಲ್ಲರಿಗೂ ಬಡವ್ರಿಗೆ ಒಳ್ಳೇದ್ ಮಾಡ್ತೀವಿ. ಓಕೆ. ಎಲ್ಲದಕ್ಕೂ ಒಂದು ಹೆಲ್ಪ್ ಮಾಡ್ತೀವಿ. ನೀವು ಸಿಎಂ ಆದ್ರೆ ಹೇಗಿರುತ್ತೆ ನಮ್ಮ ಗೌರ್ಮೆಂಟ್? ಸಿಎಂ ಆದ್ರೇನಾ? ಮಾಡ್ಬೋದು, ಎಲ್ಲ ಮಾಡ್ಬೋದು. ಏನ್ ಮಾಡ್ಬೋದು ಬ್ರೋ? ಗೈಸ್ ಅವ್ರಿಗೆ ಮುಜುಗರ ಅಂತೆ, ಬೇಡ. ಗೈಸ್ ನಮ್ಮ ವಿಡಿಯೋದಲ್ಲಿ ಒಬ್ರು ಹಾಯ್ ಮಾಡಿದಾರೆ, ಅವ್ರು ನೋಡ್ಕೊಂಡು ಹೋಗೋಣ. ಅವ್ರನ್ನ ಮಾತಾಡಿಸ್ತಾ ಇಲ್ಲ. ಫಸ್ಟ್ ಇದು ಹೆಣ್ಮಕ್ಳಿಗೆ ಏನು ಫ್ರೀ ಬಸ್ ಅಂತ ಕಾನ್ಸೆಪ್ಟ್ ತಂದಿದ್ದಾರೆ, ಅದನ್ನ ಸ್ಟೂಡೆಂಟ್ಸ್ಗೆ, ವಯಸ್ಸಾದವ್ರಿಗೆ ಅದನ್ನ ಅಷ್ಟೇ ಮೀಸಲಿಟ್ಬಿಟ್ಟು ಈ ತರ ಸುಮ್ನೆ ಓಡಾಡ್ತಾರಲ್ಲ ಅವ್ರನ್ನೆಲ್ಲ ಫಸ್ಟ್ ರದ್ದು ಮಾಡ್ತೀನಿ. ಆಮೇಲೆ ಟ್ರಾಫಿಕ್ ರೂಲ್ಸಸ್ನೆಲ್ಲ ಚೇಂಜ್ ಮಾಡಬೇಕು ಒಂದು ಸ್ವಲ್ಪ. ಈ ತರ ಸಿಕ್ಕಾಪಟ್ಟೆ ಗಜಿಬಿಜಿ, ಆಮೇಲೆ ಬೆಂಗಳೂರು ಎಸ್ಪೆಷಲಿ ಬೆಂಗಳೂರಲ್ಲಿರೋ ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ
ಏನೇನು ಮುಂಜಾಗ್ರತೆ ಕ್ರಮಗಳು ತಗೋಬೇಕೋ ಅದನ್ನ ತಗೋತೀನಿ. ಆಮೇಲೆ ಮೇಯ್ನು ನಮ್ಮ ಹಳ್ಳಿ ಕಡೆ ಬಂದ್ಬಿಟ್ಟು ರೈತರಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಅವನ್ನೆಲ್ಲ ಸಾರ್ಟ್ ಔಟ್ ಮಾಡ್ಬೇಕು. ನೀವು ಇವಾಗ CM ಬ್ರೋ ನೀವು, ಓಕೆನಾ? ಪೂರ್ತಿ ಆಳ್ವಿಕೆನೆ ನಿಮ್ದಿರುತ್ತೆ. ಕರ್ನಾಟಕ ಸರ್ಕಾರ ಏನಾದ್ರು ಇಲ್ಲಿ ನೀರ್ ಇಡೋ ಜಾಗದಲ್ಲಿ ಏನಾದ್ರು ಬೀರು ಅಥವಾ ಎಣ್ಣೆ ಇಟ್ಬಿಟ್ಟಿದ್ರೆ ನಮ್ ಜನ ಗೌರ್ಮೆಂಟಿಗೆ ನಾವು CM ಅಂದ್ರೆ ಏನು ಚೇಂಜಸ್ ಮಾಡ್ತೀವಿ ಅಂತಾನೆ ಅಂತಿರ್ಲಿಲ್ಲ ಅನ್ಸುತ್ತೆ. ಹೆಂಗೆ ನಮ್ ಗೌರ್ಮೆಂಟ್ ನಡ್ಸ್ಕೊಂಡು ಹೋಗ್ತೀರಾ ನೀವು CM ಆದ್ರೆ ಅಂತ? ಬರ ಬಚ್ಚಲ್ಲಿ ಬಾರ ಬಾರು. ಅವ್ನು ನನ್ಗಿಂತ ಫುಲ್ ಟ್ಯಾಲೆಂಟೆಡ್, ಚೆನ್ನಾಗಿ ಹೇಳ್ತಾನ ಅವನು. ಬರ ಇಲ್ಲಿ ಹೇಳ್ ಬರೋ. ಇವಾಗ ನೋಡಿ ಬ್ರೋ, ನಾನ್ CM ಅದೇ ಅಂತ ಇಟ್ಕೊಳ್ಳಿ, ದೇಶ ಮಾಡ್ಬಿಡ್ತೀನಿ ಬ್ರೋ ನಮ್ ಸ್ಟೇಟ್. ಫಸ್ಟ್ ಆಫ್ ಆಲ್ ನನಗೆ ಇವಾಗ ನಾವು ಏನು ಮಾಡಲ್ಲ, CM ಆದ್ರೆ ಏನ್ ಮಾಡ್ಬಿಡ್ತಾರೆ, ಬೇರೆ ಯಾವ್ದಾದ್ರು ಒಂದ್ ಇದ್ರಿಗೆ ಕಾರ್ಪೊರೇಟ್ ಮಾರ್ಬಿಡ್ತೀವಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಡೆವಲಪ್ ಮಾಡಿದ್ರೆ ಮಾಡ್ಲಿ, ಹಾಳು ಮಾಡಿದ್ರೆ ಮಾಡ್ಕೊಳ್ಳಿ. ಇವಾಗ ನಮ್ CM ಇದ್ ಏನಾದ್ರು ಮಾಡ್ತಾ ಇದಾರ? ಇಲ್ಲ. ಬಸ್ ಫ್ರೀ ಮಾಡಿದ್ರು, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಏನ್ ಬಂತು? ನಮ್ಗೆ ಲಾಸು. ನೀವ್ ಇವಾಗ ಏನ್ ಮಾಡ್ತೀರ? ಉಪೇಂದ್ರ ಅಂತಾರ ಅಷ್ಟೇ. ಉಪೇಂದ್ರ ಫ್ಯಾನ್ ಯಾವಾಗಿದ್ರು. ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾನ್ಸೆಂಟ್. ಅಷ್ಟು ಮಾಡ್ಬಿಡೋದೆ. ಏನಂತೀರ? ನೆಕ್ಸ್ಟ್ ಏನ್ ಮಾಡ್ತೀರಾ ಅಷ್ಟು ಬಿಟ್ರೆ? ಅಷ್ಟು ಬಿಟ್ರೆ ಈಗ ನಮ್ಮ ಯಂಗ್ಸ್ಟರ್ಸ್ಗೆ, ಹುಡುಗರಿಗೆಲ್ಲ ಏನ್ ಮಾಡ್ಬೋದು ಬ್ರೋ? ನಮ್ಮ ಯಂಗ್ಸ್ಟರ್ಸ್ಗೆ ಆದಷ್ಟು ಉದ್ಯೋಗ ತಲುಪಿಸ್ಬೇಕು. ಇವಾಗ ನಮ್ ಸಿದ್ದರಾಮಯ್ಯ ಬಂದಿದೆ, ಗೌರ್ಮೆಂಟ್ ಜಾಬ್ ಒಂದು ಬಿಟ್ಟಿಲ್ಲ ಬ್ರೋ. ಎಷ್ಟು 2 years ಆಯ್ತಲ್ವಾ? ಗೌರ್ಮೆಂಟ್ ಜಾಬ್ ಎಷ್ಟು ಬ್ರೋ ಬಿಟ್ಟಿದ್ದಾರೆ? ಇವಾಗ ಎಜುಕೇಶನ್ ಅಲ್ಲಿ ಚೇಂಜ್ ಮಾಡಿದ್ರೆ ಏನ್ ಚೇಂಜ್ ಮಾಡ್ತೀರಾ? ಎಜುಕೇಶನ್ ಸಿಸ್ಟಮೇ ಚೇಂಜ್ ಮಾಡ್ಬೇಕು. ನನ್ನ ಪ್ರಕಾರ ಇವಾಗ ಗೌರ್ಮೆಂಟ್ ಕಾಲೇಜಸ್ ಇದೆ ಬ್ರೋ. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಎಜುಕೇಶನ್ ಇದೆ, ಇಲ್ಲ ಅಂದಿಲ್ಲ. ಫ್ಯಾಕಲ್ಟೀಸ್ ಕಡಿಮೆ, ಎಲ್ಲ ಗೆಸ್ಟ್ ಟೀಚರ್ಸ್ ಹಾಕ್ಬಿಡ್ತಾರೆ, ಅವ್ರಿಗೂ ಕರೆಕ್ಟಾಗಿ ಮಾಡಲ್ಲ. ನಮ್ಮ ಕಾಲೇಜಲ್ಲಿ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲ ನಾನು ಡಿಗ್ರಿ ಓದಿದ್ದು, ಕಾಲೇಜಲ್ಲಿ ಫ್ಯಾಕಲ್ಟಿ ಇದಾರೆ, ಆ ಫ್ಯಾಕಲ್ಟಿ ಕರೆಕ್ಟಾಗಿ ಕ್ಲಾಸ್ ಬರಲ್ಲ, ಗೆಸ್ಟ್ ಟೀಚರ್ ಹಾಕ್ತಾರೆ, ಅವ್ರಿಗೇನು ಬರಲ್ಲ. ಅಂತ ಕಾಲೇಜ್ಗಳಲ್ಲಿ ನಾವು ಓದಿ ಕರೆಕ್ಟಾಗಿ ಫ್ಯಾಕಲ್ಟಿ ಹಾಕ್ಬೇಕು ಬ್ರೋ. ಗೌರ್ಮೆಂಟ್ ಎಜುಕೇಶನ್ ಡೆವಲಪ್ ಆಗ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜ್ ಡೆವಲಪ್ ಆಗ್ಬೇಕಲ್ವಾ? ನಾವಾದ್ರೆ ಒಂದ್ ದಿವಸ ಫ್ರೀ ಆದ್ರೆ ಸ್ಟೂಡೆಂಟ್ಸ್, ಹುಡುಗರಿಗೆಲ್ಲ, ಯೂತ್ಗೆಲ್ಲ ಫುಲ್ ಟ್ರಿಪ್ ಪ್ಲಾನ್ ಮಾಡಾಕ್ತಿವಿ. ಎಲ್ಲಾದ್ರೂ ಹೋಗ್ರಿ, ಎಲ್ಲಾದ್ರೂ ಎಂಜಾಯ್ ಮಾಡ್ಬೋದು ಆತರ. ಮತ್ತೆ ಮದ್ಯಪಾನ ಪ್ರಿಯರಿಗೆ ಫುಲ್ ಫ್ರೀ. ಎಷ್ಟು ಹೊಡಿತೀರಾ, ಗಂಟೆ ಕುಡಿತೀರಾ, ಫುಲ್ ಫ್ರೀ. ಏನ್ ಹೇಳೋದು, CM ಆದ್ರೆ ನಾವು CM ಆಗ್ಬೇಕಲ್ಲ. ಅದಕ್ಕೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಗ್ಬೇಕಲ್ಲ, ಆದ್ರೆ ಅದೇ ಆಪರ್ಚುನಿಟಿ ಕೊಡ್ಬೇಕಲ್ಲ ನಮ್ ಜನ ನಮ್ಗೆ. ಹೇಳಿ ನೀವೇ, ನಿಲ್ಬೇಕಲ್ಲ, ನೀವು ನಿಲ್ಬೇಕಲ್ಲ. ಅದೇನೇ ಹೇಳ್ತಿರೋದು, ಜನ ಬಿಡ್ಬೇಕಲ್ಲ ನಿಲ್ಲಕ್ಕೆ. ಏನ್ ಮಾಡಕ್ ಸಾಧ್ಯ ಸರ್? ಆಗಿದ್ದೀರಾ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇವಾಗ ಹೆಂಗಿದೆ ನಾವು ಹಂಗೆ ಓಡ್ಬೇಕಷ್ಟೇ, ಏನು ಚೇಂಜಸ್ ಮಾಡಕ್ಕಾಗಲ್ಲ. ಇವಾಗ ಇರೋರು ಏನ್ ಮಾಡ್ತಿದಾರೆ, ಇವಾಗ ಹೆಂಗ್ ನಡೀತೆ ಹಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಇವಾಗ ಇರೋರು ಬರೋರು ನಡ್ಸ್ಕೊಂಡು ಹೋಗ್ತಾರೆ. ಓಕೆ, ನೀವೇನ್ ಚೇಂಜಸ್ ಮಾಡ್ಬೋದು? ನೀವಿದ್ರೆ ನಿಮಗೆ ಫುಲ್ ಪವರ್ಫುಲ್ ಇರುತ್ತೆ, ಪವರ್ ಇರುತ್ತೆ. ನೀವ್ ಹಂಗ ಅನ್ಕೊಂಡಿರೋದೇ ತಪ್ಪು. ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಓಕೆ, ನಮ್ಮ ಹತ್ರ ಇರುತ್ತೆ ಪವರ್. ಯಾರೋ ನಡೆಸ್ತಾ ಇರ್ತಾರ, ನಾವು ನಡೀತಾ ಇರ್ತೀವಿ ಅಷ್ಟೇ. ಅವಾಗ ಎಕ್ಸ್ಕ್ಯೂಸ್ ಮೀ ಬ್ರೋ, ಕನ್ನಡ ಬರುತ್ತಾ? ಎದ್ರೆ ಹೋದ ಅವನು. ನಾನೇನಾದ್ರೂ CM ಆದ್ರೆ ಗೈಸ್, ಯೂತ್ಸಿಗೆ ಕಾಲೇಜಲ್ಲಿ ನಾನು ಯಾವ ರೀತಿ ಕಷ್ಟಪಟ್ಟಿದ್ದೀನಲ್ಲ ಎಕ್ಸಾಮ್ ಬರೆಯೋಕತ್ತಾರ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ. ಫುಲ್ಲು ಫ್ರೀ ಆಗಿರ್ಬೇಕು, ಏನಿಲ್ಲ. ಕಾಲೇಜಿಗೆ ಹೋಗ್ಬೇಕು, ಬೇಸಿಗೆ ರಜೆಲ್ಲ ಹೇಗೆ ಕೊಡ್ತಾರ, ಎಕ್ಸಾಮ್ ಬಂದಾಗ್ಲೂ ಎಕ್ಸಾಮ್ ಹಾಲಿಡೇಸ್ ಅಂತಾನೆ ಕೊಟ್ಬಿಡ್ಬೇಕು. ದೇರ್ ಇಸ್ ನೋ ಎಕ್ಸಾಮೇ ಇರಬಾರ್ದು. ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ಎಲ್ಲೆಲ್ಲಿ ಮ್ಯಾನ್ಯುವಲ್ ಮಾಡ್ತಾರೆ ನೋಡಿ, ಫಸ್ಟ್ ಅದನ್ನ ನಿಲ್ಸ್ಬೇಕು. ಮ್ಯಾನ್ಯುವಲ್ ಮಾಡೋದನ್ನ ಏನಕ್ಕೆ ಆಟೋಮೆಟಿಕಲ್ ಚೆನ್ನಾಗಿ ಹೊಡ್ತಿರುತ್ತೆ, ಅದೊಂದು ಪ್ರಾಬ್ಲಮ್. ಮತ್ತೆ ಗುಂಡಿ ರೋಡ್ ಹಾಕಿದ್ಮೇಲೆ ಗುಂಡಿ ತೆಗತ್ತಾರೆ ನೋಡಿ, ಇಲ್ಲೇ ಚೆನ್ನಾಗಿರೋ ರೋಡ್ ನ ಹಾಳು ಮಾಡ್ಬಿಟ್ಟು ಮೊದ್ಲೇ ಚಿಕ್ಕ ರೋಡ್ ಇದೊಂದು ಮಾಡ್ತೀನಿ. ನೀವು CM ಆದ್ರೆ ಹೆಂಗಿರುತ್ತೆ ಬ್ರೋ? ಅಷ್ಟೇ, ಈಗಿನ CM ಚೇಂಜ್ ಮಾಡ್ಬಿಟ್ಟು ಕಂಟ್ರೋಲ್ ತಗೋತೀನಿ ಅಷ್ಟೇ. ಅದೇ ಏನೇನ್ ಚೇಂಜ್ ಮಾಡ್ತೀರಾ ನಿಮ್ ಕಂಟ್ರೋಲ್ ಅಂತ ಅಂದ್ರೆ? ಫುಲ್ ಫ್ಯಾಷನ್ ನೋಡ್ ಮಾಡಾಕ್ತೀನಿ. ಫುಲ್ ಫ್ಯಾಷನ್ ನೋಡ್ ಅಂದ್ರೆ ಹೆಂಗೆ ಹೇಳಿ, ಅದು ಜನಗಳಿಗೆ ಏನ್ ಎಲ್ಲ ಸಿಗ್ಬೇಕು, ಎಲ್ಲ ಒಂದೇ ತರ ಸಿಗ್ಬೇಕು. ಬಾರ್ ಆಗ್ಲಿ, ಪಬ್ ಆಗ್ಲಿ, ಎಲ್ಲ ಒಂದೇ ತರ ಸಿಗ್ಬೇಕು, ಆತರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ನೋಡಿದ್ರಲ್ಲ ನಮ್ ಜನ ಹೇಗೆ ರೆಸ್ಪಾನ್ಸ್ ಮಾಡ್ರು. ನಾನ್ ಕೇಳಿರೋ ಈ ಕ್ವಶನ್ಗೆ ಅವ್ರು CM ಆದ್ರೆ ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ತಗೊಂತಾರೆ, ಮತ್ತೆ ಏನೇನ್ ಚೇಂಜಸ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನೆಕ್ಸ್ಟ್ ಏನ್ ವಿಡಿಯೋ ಮಾಡ್ಬೇಕು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ.